Happy birthday to Rajesh Gowda. Happy birthday Rajesh Gowda. ಇವಾಗೆಲ್ಲ ಮುಂದಕ್ಕೆ ರಾಜೇಶ್ ಮೂಲತಃ ರೈತ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದಾದಮೇಲೆ ಅವರಿಗೆ ಗುರುತರವಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಮ್ಮ ನಿರೀಕ್ಷೆಯನ್ನು ಮೀರಿ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ರೈತರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಯಾವುದೇ ಕಡೆ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನೀವು ನೋಡಿದ್ದೀವಿ, ಸಾವಿರಾರು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಿಂದ ಕೂಡ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಕೊಡುವಂಥ ಅವಕಾಶ ಇದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬರ್ಬೋದು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಮತ್ತು ರೈತರ ಸಮಸ್ಯೆಗಳೇನಿದೆಯೋ ಅದರ ಪರವಾಗಿ ಹೋರಾಟವನ್ನು ಮಾಡಲಿ ಅಂತೇಳಿ ಮತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಭಗವಂತ ಧರ್ಮಸ್ಥಳದ ಮಂಜುನಾಥ ರಾಜೇಶ್ ಅವ್ರಿಗೆ ಮತ್ತು ಅವರ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಲಾಸ್ಟ್ ಟೈಮು ಬರ್ತಡೇ ಬಂದಾಗೂ ನಾನು ಹೇಳಿದ್ದೆ, ಈ ಭಾಗದಲ್ಲಿ ಏನಾದರೂ ಚುನಾವಣೆ ಜನರಲ್ ಆಗಿ ಜಿಲ್ಲಾ ಪಂಚಾಯಿತಿ ಅವ್ರಿಗೆ ಸೀಟ್ ಸಿಗಲಿ, ಅವರು ಈ ಭಾಗದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮುಂದೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಸಿಗಲಿ, ಶಾಸಕ ವಿಶ್ವನಾಥ್ ಅವರು ಅವ್ರ ಬೆಂಬಲವಾಗಿ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. MLAಗಳು, ಅಭಿಮಾನಿಗಳು ಎಲ್ಲರೂ ನಿಮ್ಮನ್ನು ವಿಶ್ವಾಸ ಈ ವರ್ಷ ನನ್ನ ಬರ್ತಡೇ ನಮ್ಮ ಜನಪ್ರಿಯ ಶಾಸಕರು SR ವಿಶ್ವನಾಥ್ ಸಾಹೇಬರು, ಅಲಕ್ ಸಾರ್ ಮತ್ತು ಮೇಡಮ್ ಅವರು ಪ್ರತಿ ವರ್ಷ ಬಂದು ನನಗೆ ಬರ್ತಡೇ ವಿಶ್ ಮಾಡುತ್ತಾರೆ. ಈ ಸಾರಿ MLAಗಳು ಚುನಾವಣೆ ತಯಾರಿದ್ದಾರೆ. ನಿಮ್ಮದು ಚುನಾವಣೆ ಯಾವ ಥರ ತಯಾರಿದ್ದೀರಾ? ನಮ್ಮ ಯಲಹಂಕ ಕ್ಷೇತ್ರದ MLA SR ವಿಶ್ವನಾಥ್ ಸಾಹೇಬರು ಯಾವ ಥರ ಎಲೆಕ್ಷನ್ ಇದೆ ಆ ಥರ ನಾವು ಮುಂದೆ ಯಾವ್ದು ಮುಂದೆ ಹೋಗ್ತಾರೆ ಅವ್ರ ಹಿಂದಿದ್ರೆ ನಡೀತೀವಿ. ನಾವು ನಮ್ಮ SR ವಿಶ್ವನಾಥ್ ಸಾಹೇಬರಿಂದ ಅವ್ರು ಏನು ಹೇಳ್ತಾರೆ ನಾವು ಮುಂದೆ ಹೋಗ್ತಾಯಿದ್ದೀವಿ. ಅವ್ರು ಏನಾದರೂ ಕೊಡಿ ನಾವು ಅದಕ್ಕೆ ಅವ್ರಿಗೆ ತಲೆ ಬರ್ತೀವಿ. ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಇತ್ತೀಚಿನ ಒಂದು ಪಕ್ಷದಲ್ಲಿ ನಿಂತಿರುವ ಬೆಳವಣಿಗೆಗಳನ್ನ ನೋಡಿದರೆ ಇನ್ನು ಪಕ್ಷದಲ್ಲಿ ಒಂದು ಬಿರುಕು ಮೂಡಿದೆ, 2 ಬಣಗಳಾಗಿದೆ ಮತ್ತು ಶಾಸಕರ ವಿರುದ್ಧವಾಗಿ ಹಲವು ಆರೋಪಗಳು ಕೂಡ ಕೇಳಿಬಂದಿದೆ. ಇವಾಗ ನಮ್ಮ ಜನಪ್ರಿಯ ಶಾಸಕರಾಗಿ SR ವಿಶ್ವನಾಥ್ ಅನ್ನೋದು ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ. ನೀವು ತಿರುಗಿ ಎಷ್ಟು ವರ್ಷದಿಂದ 45 ವರ್ಷ 48 ವರ್ಷ ರಾಜಕೀಯ BJP ಇದ್ದಾರೆ. ಅರ್ಥ ಆಯ್ತಾ? ಅವರೇನಾದರೂ ಒಂದು ದಿನ ಮನೇಲಿ ಇರ್ತಾರೆ. ಬೆಳಗ್ಗೆ 6:30 ಬೆಳಗ್ಗೆ 4 ಗಂಟೆಗೆ 4:15 ಎದ್ದರೆ ರಾತ್ರಿ 11:30 12 ಗಂಟೆಗೆ ಮನೆಗೆ ಬರ್ತಾರೆ. ಬೆಳಗ್ಗೆ ಎದ್ದರೆ ಎಲ್ಲ ಒಂದು ಹೋಬಳಿ ಬಿಡಲ್ಲ, ಮಿನಿಮಮ್ ಡೈಲಿ 1ರಿಂದ 3-4 ಹೋಬಳಿ ಸುತ್ತಿದ್ದಾರೆ. ಇವಾಗ ಹಿಂದೆಗಡೆ ಮಾತಾಡೋರ ಬಗ್ಗೆ, ಹೂವಾಟಕೆಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಟ್ಟಿದೆ. ಯಾವ ನಾಯಿ ನಡಿಗಳು ಮಾತಾಡ್ತಾರೆ, ಯಾಕೆ ತಲೆ ಕೆಡ್ಸ್ಕೊಂತೀರ ಸಾಹೇಬ್ರ ಬಗ್ಗೆ ಹೇಳಿ ನೀವು? ಇವಾಗ ಏನಾದ್ರು ಮಾತಾಡಲಿ, ಸಾಹೇಬ್ರ ಬಗ್ಗೆ ಎಲ್ಲ ಇಡೀ ನಮ್ಮ ಯಲಹಂಕ ಕ್ಷೇತ್ರದ ಜನತೆ ಗೊತ್ತಿಲ್ಲ, ನಿಜಾನ ಇಲ್ಲೋ ಇದು? ಈಗ ಏನೋ ಹಿಂದೆಗಡೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಇವಾಗ ನನ್ನ ಸ್ನೇಹಿತರು ಇಬ್ಬರಿದ್ದಾರೆ. ಇವಾಗ ನಾನು ಇನ್ನೊಬ್ಬ ಇಷ್ಟ ಆದದ್ದು ಓಡಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ಗಳು ಯಾರ ಮೊನ್ನೆ ಒಬ್ಬ ರೇಂಜ್ ರೋವರ್ ತಮ್ಮಂದಾನೆ ಒಬ್ಬ 4 ಬೆಂಚ್ ಅಂತಂದಿದ್ದಾರೆ. ನಾನು ಅದಕ್ಕೆ ಹೊಸಿ ಬಿಡೋಕ್ಕಾಗುತ್ತಾ? ಅವ್ರು ತಾಕತ್ತು ಅವ್ರ ಶ್ರಮ, ನಮ್ಮ ಶ್ರಮ ಏನೋ ದೇವ್ರ ಮುಂದೆ ದಾರಿ ಬಿಟ್ಟು ನಾವು ತಾಂತೀವಿ. ಈಗ ನಮ್ಮ ಶಾಸಕರು ನಾಳೆ ಬೆಳಗ್ಗೆ ಬೇಕಾದ್ರೆ ಹೆಲಿಕಾಪ್ಟರ್ ಓಡಾಡ್ತಾರೆ, ಅವ್ರಿಗೆ ಅದು ತಾಕತ್ತಿದೆ, ಅವ್ರ ಕಷ್ಟ ಶ್ರಮ ಇದೆ ಅವ್ರದ್ದು. ಹೇಳಿ ಸರ್. ಆಮೇಲೆ ಏನಂದ್ರೆ ಮುಖ್ಯವಾದ ಆರೋಪ ಬಂದವರು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲ ಶಾಸಕರು ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ನೀವು ಶಾಸಕರ ನಿಕಟ ಒಂದು ಸಂಪರ್ಕನ ಹೊಂದಿದ್ದೀರಾ, ನಿಮ್ಗೆ ಅನ್ಸುತ್ತೆ ಶಾಸಕರು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲ? ನೀವು ಹೇಳ್ತಾ ಕರೆಕ್ಟ್. ನಾನು BJPಗೆ ಸೇರ್ಪಡೆ 3 ವರ್ಷ ಆಗಿದೆ. ನಾನಿನ್ನು 3 ವರ್ಷ ಆಗಿಲ್ಲ ಎಲೆಕ್ಷನ್ ಇದು ಸಾಹೇಬ್ರ ಜೊತೆ ಸೇರಿ ನಾನು ಯಾವ ಮಟ್ಟಿಗೆ ಬೆಳೆಸಿದ್ದೇನೆ? ಇಷ್ಟವಂತ ಕಾರ್ಯಕರ್ತರಾಗಿರ್ರಿ. ನಾವು ಇಲ್ಲಿವರೆಗೆ ಯಾವತ್ತ ಇಲ್ಲಿ ಹಿಂಗೆ ಕೊಟ್ಟಿದ್ದೀವಿ ಹೊರತು ಹಿಂಗೆ ಯಾವುದೂ ಹಿಂಗೆ ಮುಟ್ಟಿಲ್ಲ. ಅರ್ಥ ಆಯ್ತಾ?
ನಾವು ಸಾಹೇಬರು ಇವತ್ತು ಹೋಗಿ ಕೇಳಿ ನಮ್ದು 3 ವರ್ಷ ಆಗಿದೆ, ನಮ್ಗೆ ಯಾಕೆ ಇಷ್ಟೊಂದು ಬೆಳೆಸಿದ್ದಾರೆ ಸಾಹೇಬರು? ನಾನು ಇಷ್ಟವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಪಕ್ಷದಲ್ಲಿ ನಾವು ನಿಯತ್ತಾಗಿತ್ತು. ಸೊ ಸಾಹೇಬರು ಯಾವುದೋ ಚುನಾವಣೆ ಬಳಿ ಕೊಡದೇ ಇರಲಿ, ಆ ಪಕ್ಷಕ್ಕೆ ನಾವು ದುಡಿಯೋದ್ಕಂತ ನಾವು ಸಾಹೇಬರು ನಾನು ಇರೋವರೆಗೂ ಸಾಹೇಬರು ಶಿಷ್ಯನಾಗೇ ಇರ್ತೀವಿ. ಓಕೆನಾ? ಓಕೆ ಸರ್. ಬಂತ